ಲೈವಲ್ಲೇ ನೋಡಿದ್ದೀನಿ, ಎಲ್ಲ ಶೂಟಿಂಗಲ್ಲೇ ನೋಡಿದ್ದೀನಿ. ಸ್ಕೂಲ್ಗೆ ಹೋಗ್ತಿದ್ರೇನು 80% ಸಿನಿಮಾ ನಾನು ಶೂಟಿಂಗ್ ಯಾಕಂದ್ರೆ ನಮ್ಮ ಮನೆ ಹತ್ರ, ನಮ್ಮ ಮನೆಯಲ್ಲಿ ಅಲ್ಲೇ ಶೂಟ್ ಮಾಡಿದ್ದು. ಸೊ ಅಲ್ಲೇ ಇಡೀ ಸಿನಿಮಾನ ನೋಡಿದ್ದೆ. ಬಟ್ ಅವಾಗ ನೋಡಕ್ಕೆ ಇವಾಗ ನೋಡಕ್ಕೆ ಏನಂದ್ರೆ ಒಂಚೂರು ಚೇಂಜ್ ಆಗಿಲ್ಲ, ಜನರೇಟ್ ಹಾಗೆ ಇದೆ. ಅದಕ್ಕಿಂತ ಒಂದು ಹೆಚ್ಚಾಗಿದೆ ಹೊರತು ಅದೇ ತರ ಇದೆ, ಅಂದ್ರೆ ಅದೇ ಎಕ್ಸ್ಪೀರಿಯನ್ಸ್. ಅಪ್ಪು ಸರ್ ಫಸ್ಟ್ ಫಿಲಮ್ ಡ್ಯಾನ್ಸ್ ಯಾವ ತರ ಇತ್ತು ನೋಡಿದಾಗ? ಅದೇ ಅಪ್ಪು ಸರ್ ಡ್ಯಾನ್ಸ್ಗೆ ನಂಬರ್ ಒನ್ ಅವರು. ಈಗ ಫಸ್ಟ್ ಫಿಲಮ್ ಅಲ್ಲಿ ಡ್ಯಾನ್ಸ್ ನಿಮ್ಗೆ ಯಾವ ತರ? ಚಿಕ್ಕವನ ಹುಟ್ಟಾಗಿಂದ ಡ್ಯಾನ್ಸ್ ಮಾಡೋದು ಅಂತಾನೆ ಇದೆ. ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅದೇ ತರ ಇದೆ. ತುಂಬಾ ಅಂದ್ರೆ ನೋಡಿದ ತಕ್ಷಣ ಯಾರಿಗಾದ್ರೂ ಒಂಥರ ತಿರ್ಗಾ ಡ್ಯಾನ್ಸ್ ಮಾಡ್ಬೇಕಂತ ಒಂದು ಸ್ಪಾರ್ಕ್ ಕೊಡುತ್ತೆ, ಎಂಜಾಯ್ಮೆಂಟ್ ಕೊಡುತ್ತೆ. ನೆಕ್ಸ್ಟ್ ಅದು ನೆಕ್ಸ್ಟ್ ಇಯರ್ ವರ್ಗು ಕಾಯ್ದುಬಿಟ್ಟು ನೋಡಿದ್ರೆ ಅದು ಮಜಾ. ಈಗಲೇ ಹೇಳ್ಬಿಟ್ರೆ ಅಷ್ಟು ಮಜಾ ಇರುತ್ತೆ. ನೆಕ್ಸ್ಟ್ ಇಯರ್ ವರ್ಗು ಅದು ಜನಕ್ಕೂ ಅದೇ ಒಂಥರ ಕುತೂಹಲ ಇರುತ್ತಲ್ಲ. ಮಾರ್ಚ್ ಬಂದಂಗೆ ಚಿಕ್ಕಪ್ಪದ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಅದೊಂದು ಆ ಖುಷಿನೇ ಒಂಥರ ಬೇರೆ. ಸೊ ಆ ಟೈಮಲ್ಲಿ ಗೊತ್ತಾದ್ರೆ ಚೆನ್ನಾಗಿರುತ್ತೆ. ಸರ್ ನಾಳೆ 50ನೇ ಹುಟ್ಟುಹಬ್ಬ. ಸೊ ಏನ್ ಸ್ಪೆಷಲ್ ಆಗಿ ಏನ್ ಗಿಫ್ಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ? ಹಾ ಅದೇ ಅದು 50 ಇಯರ್ಸ್ ಅಂದ್ರೆ ಚಿಕ್ಕಪ್ಪನ ಬರ್ತ್ಡೇ ಅಂದ್ರೆ ನಮ್ಮೆಲ್ಲರಿಗೂ ಒಂಥರ ಹಬ್ಬದ ತರ. ಜನರಿಗೆ ಹೇಗಪ್ಪ, ನಮ್ಮ ಫ್ಯಾಮಿಲಿಗೂ ಅದೇ ತರ ಒಂದು ಹಬ್ಬದ ತರ. ಸೊ ಆ ಹಬ್ಬನ ಬರ್ತ್ಡೇನ ಎಲ್ಲರೂ ಸೇರ್ಕೊಂಡು ಕಂಠೀರವಲ್ಲಿ ಆಚರಿಸ್ಬೇಕು. ಚಿತ್ರರಂಗಕ್ಕೆ ಜನ ಬರ್ತಾ ಇಲ್ಲ ಅಂತ ಅಪ್ಪು ಸಿನಿಮಾಯಿಂದ ಜನ ತುಂಬ್ತಾ ಇಲ್ಲ, ಅದೇ ಚಿಕ್ಕಪ್ಪ ಯಾವಾಗಿದ್ರು ಅವ್ರ ಥಿಯೇಟರ್ಗಳು ಯಾವಾಗ ಫುಲ್ ಆಗೇ ಆಗುತ್ತೆ. ಸೊ ಅಭಿಮಾನಿಗಳು ಚಿಕ್ಕಪ್ಪನ ಸಿನಿಮಾ ಜೊತೆಗೆ ಎಲ್ಲ ಸಿನಿಮಾಕ್ಕೂ ಬರ್ತಾರೆ, ಎಲ್ಲ ಸಿನಿಮಾಗೂ ಬರ್ತಾ ಇದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಸಿನಿಮಾನು ನೋಡ್ತಾ ಇದ್ದಾರೆ. ಅದು ಒಂದು ಖುಷಿಯಾದ ಒಂದು ಸರ್ ಅದೇ ಒಂದು ಸೀನ್ ಇದೆ ಅಪ್ಪು ಸರ್ ಥಿಯೇಟರ್ ಹೇಗಿರ್ಬೇಕು, ಥಿಯೇಟರ್ ಯಾರು ಸೆಟಪ್ ಮಾಡ್ಬೇಕು ಅಂತ ಬುದ್ಧಿ ಹೇಳ್ತಾರೆ ಸಿನಿಮಾದಲ್ಲಿ. ಏನನ್ನಿಸ್ತು ಸರ್ ಅದನ್ನ ಕೇಳಿದಾಗ ನೀವೇ ಹೇಳಿ? ಅದೇ ಅದು ಪ್ರತಿ ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ ಮಾಡೋದನ್ನ ಚಿಕ್ಕಪ್ಪ ಹೇಳಿದ್ದಾರೆ. ಫ್ಯಾನ್ಸ್ ಹೇಗೆ ಒಂದು ಚಿತ್ರಮಂದಿರನ ನೋಡ್ಕೊಳ್ತಾರೆ, ಕಟ್ಔಟ್ಸ್ ಹೇಗಾಗ್ತಾರೆ, ಹೇಗೆ ಕ್ಲೀನ್ ಮಾಡ್ತಾರೆ. ಸೊ ಅದನ್ನ ಅವ್ರು ಹೇಳಿದ್ದಾರೆ. ಅದು ಕೇಳಕ್ಕೆ ನೋಡಕ್ಕೆ ಒಂಥರ ಖುಷಿ ಆಯ್ತು. ಸರ್ ಅಪ್ಪು ಸರ್ ಜೊತೆ ರಚಿತಾ ಮೇಡಮ್ ಫಸ್ಟ್ ಫಿಲಮ್ ಅವ್ರ ಆಕ್ಟಿಂಗ್ ಹೇಗಿತ್ತು? ಎಲ್ಲರೂ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ರಮ್ಯಾ ಸರ್